ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಕನ್ನಡ ಟೆಕ್. ನಾನು ಮಂಜುನಾಥ್. ಇವತ್ತಿನ ವಿಡಿಯೋದಲ್ಲಿ ಏನು ನೋಡ್ತೀವಿ ಅಂದರೆ, ನಾನು ನಿನ್ನೆ ಕಮ್ಯುನಿಟಿ ಟ್ಯಾಬಲ್ಲೇ ಒಂದು ಕ್ವಶನನ್ನು ಕೇಳಿದ್ದೆ. ಸೊ ಆ ಒಂದು ಕ್ವಶನ್ ಏನಪ್ಪ ಅಂತ ನೋಡಿದ್ರೆ, ನಿಮಗೆ ಯಾವ ಥರದ ವಿಡಿಯೋಗಳು ಬೇಕು ಅಂತ ನಾನು ಕ್ವಶನನ್ನು ಕೇಳಿದ್ದೆ. ಸೊ ಯಾವ ಥರದ ವಿಡಿಯೋ ಮಾಡಬೇಕು ಅಂತ ಅದಕ್ಕೆ ಕೆಲವು ಜನ ಆನ್ಸರ್ ಮಾಡಿದ್ದು. ಅದರಲ್ಲಿ ಒಂದು ಕ್ವಶನನ್ನು ಪಿಕ್ ಮಾಡಿ ಇವತ್ತು ವಿಡಿಯೋ ಮಾಡ್ತಾ ಇದ್ದೀನಿ. ಇನ್ನು ನೆಕ್ಸ್ಟ್ ವೀಡಿಯೋಸ್ ಎಲ್ಲ ಮಾಡ್ತೀನಲ್ಲ, ಅದರಲ್ಲಿ ಆದರೆ ನಾನು ಎಲ್ಲರ ಕ್ವಶನನ್ನು ಇನ್ಕ್ಲೂಡ್ ಮಾಡಿ ಅವರಿಗೋಸ್ಕರ ಸಪ್ರೇಟ್ ಆದ ವಿಡಿಯೋಗಳನ್ನು ಮಾಡ್ತೀನಿ. ಸೊ ಇವತ್ತಿನ ಕ್ವಶನ್ ಏನಪ್ಪ ಅಂತ ನೋಡಿದ್ರೆ, ಸುಂದ್ರೇಶ್ ಅವರು ಕೇಳಿದ್ದಾರೆ, ಟ್ರೋಲ್ ಮಾಡೋಕೆ ಯಾವ ಆ್ಯಪ್ ಒಳ್ಳೆಯದು ಅಣ್ಣ ತಿಳಿಸಿ ಅಂತ ಕೇಳಿದ್ದಾರೆ. ಓಕೆನಾ. ಸೊ ಟ್ರೋಲು ನನಗೆಲ್ಲ ಮಾಡೋಕ್ಕೆ ಬರಲ್ಲ, ಆದರೆ ನಾನು ತಮ್ನೈಲೆಲ್ಲ ಮಾಡ್ತೀನಲ್ಲ, ಅದು ಪಿಕ್ಸೆಲ್ ಲ್ಯಾಬ್ ಅಪ್ಲಿಕೇಶನಲ್ಲೇ ಮಾಡ್ತೀನಿ. ಸೊ ಇವಾಗ ನಾನು ಪಿಕ್ಸೆಲ್ ಲ್ಯಾಬ್ ಅಪ್ಲಿಕೇಶನನ್ನು ಯೂಸ್ ಮಾಡಿಕೊಂಡು ಒಂದು ಸಿಂಪಲ್ ಆದ ಟ್ರೋಲನ್ನು ಮಾಡೋದು ಹೇಗೆ ಅಂತ ತಿಳಿಸ್ಕೊಡ್ತೀನಿ. ಸೊ ಟ್ರೋಲನ್ನು ಒಳ್ಳೆ ವಿಷಯಕ್ಕೋಸ್ಕರ ಬಳಸಿ ಮಿಸ್ಯೂಸ್ ಮಾಡ್ಕೊಂಬಿಡಿ. ಓಕೆನಾ. ಸೊ ಹಾಗಾದರೆ ನಾನು ಪಿಕ್ಸೆಲ್ ಲ್ಯಾಬ್ ಅಪ್ಲಿಕೇಶನ್ನ ಲಿಂಕು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಸೊ ಅಲ್ಲಿ ಕ್ಲಿಕ್ ಮಾಡಿಕೊಂಡ್ರೆ ಈ ಒಂದು ವೆಬ್ ಪೇಜ್ ಬರುತ್ತೆ. ಸೊ ಇಲ್ಲಿ ಸ್ಕ್ರೋಲ್ ಮಾಡಿಕೊಂಡ್ರೆ ಅಲ್ಲಿ ಲಾಸ್ಟಲ್ಲಿ ಡೌನ್ಲೋಡ್ ಪಿಕ್ಸೆಲ್ ಲ್ಯಾಬ್ ಅಂತ ಒಂದು ಲಿಂಕ್ ಕೊಟ್ಟಿದ್ದೀನಿ. ಸೊ ಅಲ್ಲಿ ಕ್ಲಿಕ್ ಮಾಡಿಕೊಂಡ್ರೆ ಆ ಬಟನ್ ಮೇಲೆ ಕ್ಲಿಕ್ ಮಾಡಿಕೊಂಡ್ರೆ ಆ್ಯಪು ಡೌನ್ಲೋಡ್ ಆಗುತ್ತೆ. ಓಕೆನಾ. ಈಗ ಏನು ಮಾಡಬೇಕು ಅಂದರೆ, ಈಗ ಪಿಕ್ಸೆಲ್ ಲ್ಯಾಬ್ ಅಪ್ಲಿಕೇಶನನ್ನು ಓಪನ್ ಮಾಡ್ಕೊಳ್ಳೋಣ. ಅಪ್ಲಿಕೇಶನನ್ನು ಓಪನ್ ಮಾಡ್ಕೊಂಡಿದ್ದು ಈ ರೀತಿ ಇರುತ್ತೆ. ಒಂದು ಟೆಕ್ಸ್ಟ್ ಐಕಾನ್ ಇರುತ್ತೆ. ಆ ಟೆಕ್ಸ್ಟನ್ನು ನಾವು ಫಸ್ಟು ಡಿಲೀಟ್ ಮಾಡ್ಕೊಳ್ಳೋಣ. ಸೊ ನಿಮಗೆ ಇಲ್ಲಿ ಸ್ವಲ್ಪ ಜಾಗ ಬಿಡ್ತೀನಿ. ಇಲ್ಲಿ ನೋಡ್ಕೊಳ್ಳಿ. ಓಕೆನಾ. ಡಿಲೀಟ್ ಆದಮೇಲೆ ಈ ಒಂದು ಜಾಗ ಏನಿದೆ ಇದು ಈ ರೀತಿ ಇರುತ್ತೆ. ಇದರ ಫಸ್ಟು ಸೈಜನ್ನು ನಾವು ಅಡ್ಜಸ್ಟ್ ಮಾಡ್ಕೊಳ್ಳೋಣ. ಓಕೆನಾ. ಇಲ್ಲಿ ಲೇಯರ್ ಥರ ಐಕಾನ್ ಇದೆಯಲ್ಲ, ಈಗ ಬ್ಲೂ ಲೈನ್ ಬರ್ತಿದೆಯಲ್ಲ ಬಟನಲ್ಲಿ, ಅಲ್ಲಿ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ಇಮೇಜ್ ಸೈಜ್ ಅಂತ ಇದೆಯಲ್ಲ, ಅದ್ರ ಮೇಲೆ ನೀವು ಕ್ಲಿಕ್ ಮಾಡ್ಕೊಳ್ಳಿ. ಇಮೇಜ್ ಸೈಜಲ್ಲಿ ಈಗ ನಮಗೆ ಹೈಟ್ ಸ್ವಲ್ಪ ಜಾಸ್ತಿ ಬೇಕು. ಓಕೆನಾ. ಈಗ ಬಾಕ್ಸ್ ಟೈಪಲ್ಲಿದೆ, ಹೈಟ್ ಸ್ವಲ್ಪ ಜಾಸ್ತಿ ಬೇಕು ಅಂದರೆ ನಾವೇನು ಮಾಡಬೇಕು, 1800 ಅಂತ ಹಾಕ್ಕೊಳ್ಳೋಣ. ಸೊ ನೀವೀಗ ನೋಡ್ಕೊಬೋದು ಇಮೇಜ್ ಸೈಜ್ ಎಷ್ಟು ಫುಲ್ ಆಗಿದೆ. ಈಗ ನಾವು ಇದನ್ನು ಕಲರ್ ಕೊಟ್ಟು ಇದನ್ನು ಫಸ್ಟು ಒಂದು ವೈಟ್ ಸ್ಕ್ರೀನ್ ಮಾಡ್ಕೊಳ್ಳೋಣ. ಓಕೆನಾ. ಸೊ ಇಲ್ಲೇ ಇದೆ ನೋಡಿ ಕಲರ್ ಅಂತ. ಸೊ ಅಲ್ಲಿ ಕ್ಲಿಕ್ ಮಾಡಿಕೊಂಡು ಇದನ್ನು ನಾವು ವೈಟ್ ಸ್ಕ್ರೀನ್ ಮಾಡ್ಕೊಳ್ಳೋಣ, ಅಥವಾ ನಾವು ಇದನ್ನು ಬ್ಲ್ಯಾಕ್ ಸ್ಕ್ರೀನ್ ಮಾಡ್ಕೊಳ್ಳೋಣ. ಓಕೆನಾ. ಇದು ತುಂಬ ಈಸಿಯಾಗಿರುತ್ತೆ ಮಾಡಲಿಕ್ಕೆ. ಈಗ ನನ್ನ ಹತ್ರ ಒಂದು 2-3 ಇಮೇಜ್ ಇದೆ, ರಿಯಾಕ್ಷನ್ ಇಮೇಜು. ಅಂದರೆ ನೀವು ಯಾವುದೇ ಒಂದು ವೀಡಿಯೋದಿಂದ ಸ್ಕ್ರೀನ್ಶಾಟ್ ತೊಗೊಂಡು ಈ ಒಂದು ರಿಯಾಕ್ಷನ್ ಇಮೇಜನ್ನು ತೊಗೊಬೋದು, ಅಥವಾ ನಿಮಗೆ ಯಾವ ವಿಷಯದ ಬಗ್ಗೆ ಟ್ರೋಲ್ ಮಾಡಬೇಕು ಅದನ್ನು ನೀವು ಇಟ್ಕೊಬೋದು. ಈಗ ಈ ಮಧ್ಯದಲ್ಲಿ ಒಂದು ಐಕಾನ್ ಕೊಟ್ಟಿದೆ ನೋಡಿ, ಅಲ್ಲಿ ಕ್ಲಿಕ್ ಮಾಡಿದ್ರೆ, ಸೊ ಇಲ್ಲಿ ಮಧ್ಯದ ಐಕಾನ್ ಮೇಲೆ ಕ್ಲಿಕ್ ಮಾಡಿದ್ರೆ ಇಂಪೋರ್ಟ್ ಅಂತ ಇರುತ್ತೆ. ಸೊ ಅಲ್ಲಿ ಕ್ಲಿಕ್ ಮಾಡಿಕೊಂಡು ಇಂಪೋರ್ಟಲ್ಲಿ ನೀವು ಇಲ್ಲಿ ಇಮೇಜಸ್ಸಲ್ಲಿ ರೀಸೆಂಟಲ್ಲಿ ಇಮೇಜಸ್ಗಳು ಇರುತ್ತಲ್ವಾ. ಸೊ ಕಾಗೆ ಹೋಗ್ತಿರೋದು ಕೇಳಿಸ್ತಿದ್ಯಾ. ಸೊ ಅದನ್ನಿಟ್ಟರೆ ಟ್ರೋಲ್ ಮಾಡೋಣ. ಓಕೆ. ಇದರಲ್ಲಿ ಕೆಲವೊಂದು ರಿಯಾಕ್ಷನ್ ಇಂಥ ಇಮೇಜಸ್ಗಳಿದೆಯಲ್ವಾ. ಸೊ ಅದನ್ನು ನಾವು ಸೆಲೆಕ್ಟ್ ಮಾಡ್ಕೊಳ್ಳೋಣ. ಫಸ್ಟು ಈ ಒಂದು ಫಸ್ಟ್ ಇರೋ ಇಮೇಜನ್ನು ಸೆಲೆಕ್ಟ್ ಮಾಡ್ಕೊಳ್ಳೋಣ. ಸೊ ಅದನ್ನು ಸೆಲೆಕ್ಟ್ ಮಾಡಿಕೊಂಡು ಅದನ್ನು ಕ್ರಾಪ್ ಮಾಡ್ಕೊಳ್ಳೋಣ ಸ್ವಲ್ಪ. ಕಾಗೆ ಇವಾಗಲೇ ಹೋಗ್ಬೇಕಾ. ಓಕೆ. ಇದನ್ನು ಕಟ್ ಮಾಡಿ ಸ್ವಲ್ಪ ಇಲ್ಲಿ ಮೇಲೆ ಬರೆಯೋಕ್ಕೆ ಜಾಗ ಕೊಟ್ಬಿಟ್ಟು ನಾವೇನು ಮಾಡಬೇಕು, ಈ ರೀತಿ ಅಡ್ಜಸ್ಟ್ ಮಾಡಿಬಿಡಬೇಕು. ನೆಕ್ಸ್ಟು ಇನ್ನೊಂದು ಇಂಪಾರ್ಟೆಂಟ್. ಓಕೆನಾ. ಅದರಲ್ಲಿ ಮತ್ತೆ ಇಂಪೋರ್ಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳೋಣ. ಇನ್ನೊಂದು ಇಮೇಜನ್ನು ಡೌನ್ಲೋಡ್ ಮಾಡ್ಕೊಳ್ಳೋಣ. ಓಕೆ. ಇನ್ನೊಂದು ರಿಯಾಕ್ಷನ್ ಇಮೇಜನ್ನು ಹಾಕ್ಕೊಂಡಿದ್ದೆ. ಅದನ್ನು ನಾವು ಕ್ರಾಪ್ ಮಾಡಿಕೊಂಡು ಆ್ಯಡ್ ಮಾಡ್ಕೊಳ್ಳೋಣ. ಓಕೆನಾ. ಆ್ಯಕ್ಚುಲಿ ನಾನು ಸಿಂಪಲ್ಲಾಗಿ ತಿಳಿಸ್ಕೊಡ್ತೀನಿ. ಓಕೆನಾ. ಈಗ ನಮಗೆ ಬರೆಯೋಕ್ಕೆ ಮೇಲೂ ಜಾಗ ಇದೆ, ಕೆಳಗೂ ಜಾಗ ಇದೆ. ಓಕೆನಾ. ಈಗ ನಾವೇನು ಮಾಡಬೇಕು ಅಂದರೆ, ಇಲ್ಲಿ ಅದ್ರ ಮಧ್ಯ ಐಕಾನ್ ಇದೆಯಲ್ಲ, ಅದ್ರ ಪಕ್ಕ ಒಂದು ಎ ಅಂತ ಹಾಕಿದಾರಲ್ಲ, ಅಲ್ಲಿ ಕ್ಲಿಕ್ ಮಾಡಿಕೊಂಡು ಪ್ಲಸ್ ಬಟನ್ ಇದೆಯಲ್ಲ, ಅಲ್ಲಿ ಕ್ಲಿಕ್ ಮಾಡ್ಕೊಳ್ಳಿ. ಈಗ ಅಲ್ಲಿ ನ್ಯೂ ಟೆಕ್ಸ್ಟ್ ಅಂತ ಬರುತ್ತೆ. ನೀವು ಇಲ್ಲಿ ಎಡಿಟ್ ಅಂತ ಇರುತ್ತೆ ನೋಡಿ ಕೆಳಗೆ, ಅಲ್ಲಿ ಕ್ಲಿಕ್ ಮಾಡ್ಕೊಳ್ಳಿ. ಈಗ ಇದನ್ನು ಫುಲ್ಲನ್ನು ಅಳಿಸ್ಬಿಟ್ಟು ನಾವು ಕನ್ನಡ ಕೀಬೋರ್ಡನ್ನು ಎನೇಬಲ್ ಮಾಡ್ಕೊಂಡಿದ್ದೀನಿ. ನಾನು ಜಸ್ಟ್ ಕನ್ನಡ ಕೀಬೋರ್ಡನ್ನು ಯೂಸ್ ಮಾಡ್ತೀನಿ. ಓಕೆನಾ. ಈಗ ಸೈಂಟಿಸ್ಟ್ ಆಗೋದು ಹೇಗೆ ಅಂತ ಒಂದು ಟ್ರೋಲ್ ಮಾಡೋಣ. ಸೈಂಟಿಸ್ಟ್ ಹೇಗೆ, ಓಕೆ ಅಂತ ಒಂದು ಕ್ವಶನ್ನು. ಯಾರ್ದು ಅಂದರೆ ಜಗ್ಗೇಶ್ ಅವ್ರದ್ದು.
ಓಕೆನಾ. ಸೊ ಈ ರೀತಿ ನಾವು ಫಾಂಟನ್ನು ಆ್ಯಡ್ ಮಾಡ್ಕೊಬೋದು. ಇದನ್ನು ನಾವೇನು ಮಾಡ್ಬೋದು ಅಂದರೆ ಆ ಟೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ ಕೆಳಗೆ ಸ್ಕ್ರೋಲ್ ಮಾಡಿದ್ರಿ ಅಂದರೆ ಸ್ಟೈಲ್ಸ್ ಅಂತ ಇರುತ್ತೆ, ಅಲ್ಲಿ ಬಿ ಮೇಲೆ ಕ್ಲಿಕ್ ಮಾಡಿಕೊಂಡ್ರೆ ಅದು ಬೋಲ್ಡ್ ಆಗುತ್ತೆ. ಓಕೆನಾ. ಕೆಲವು ಟ್ರೋಲ್ಸಲ್ಲಿ ನಾವು ನೋಡಬೇಕಂದ್ರೆ ಕಲರ್ಸ್ ಎಲ್ಲ ಯೆಲ್ಲೋ ಕಲರಲ್ಲಿರುತ್ತೆ. ಸೊ ನಾವು ಏನು ಮಾಡಬೇಕು, ಫಂಟ್ ಮೇಲೆ ಕ್ಲಿಕ್ ಮಾಡಬೇಕು. ಇಲ್ಲಿ ಎ ಅಂತ ಇದೆಯಲ್ಲ, ಇಲ್ಲಿ ಸ್ಕ್ರೋಲ್ ಮಾಡಿದ್ರೆ ಕಲರ್ ಅಂತ ಇರುತ್ತೆ, ಕಲರನ್ನು ನಾವು ಎಲ್ಲೋ ಇಟ್ಕೊಳ್ಳೋಣ. ಸೊ ಓಕೆನಾ. ಸೊ ಈ ರೀತಿನೂ ಮಾಡಬೇಕು. ಒಂದು ಎಂಥ ಸೈಂಟಿಸ್ಟ್ ಮಾತ್ರ ಒಂದು ಇರಲಿ ಅಂತ ನೋಡಿದ್ರೆ, ಅಂದರೆ ಯೆಲ್ಲೋ ಕಲರ್ನಲ್ಲಿ ಅದನ್ನು ಕಾಪಿ ಮಾಡ್ಕೊಳ್ಳೋಣ. ಈಗ ನೋಡಿ 2 ಟೆಕ್ಸ್ಟ್ ಬಂದಿದೆ. ಇದನ್ನು ನಾವೇನು ಮಾಡಬೇಕು ಅಂದರೆ ಎಡಿಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳೋಣ, ಆ ಸೈಂಟಿಸ್ಟನ್ನು ಅಳಿಸ್ಬಿಡೋಣ. ಓಕೆನಾ. ಈಗೇನು ಮಾಡಬೇಕು, ಇದರ ಒಂದು ಕಲರನ್ನು ವೈಟ್ ಮಾಡ್ಕೊಳ್ಳೋಣ. ಸೊ ಇದನ್ನು ತಗೊಂಡೋಗಿ ಆ ಟೆಕ್ಸ್ಟ್ ಮೇಲೆ ಇಟ್ಟರೆ ಕರೆಕ್ಟಾಗಿ ಇಡಬೇಕು. ಸೊ ಈಗ ನೀವು ನೋಡ್ಕೊಬೋದು, ಈ ರೀತಿ ನಾವು ಒಂದು ಫಂಟು ಯೆಲ್ಲೋ ಕಲರಾಗಿ ಇನ್ನೊಂದು ಫಂಟು ವೈಟ್ ಕಲರಾಗಿ ಇಟ್ಕೊಬೋದು. ಸೊ ಈ ರೀತಿನೂ ಮಾಡ್ಬೋದು. ನಾನು ಇದು ಬೇಡ, ಡಿಲೀಟ್ ಮಾಡ್ಕೊತೀನಿ. ಈಗ ಕಾಪಿ ಮಾಡಿ ಇನ್ನೊಂದು ಅದಕ್ಕೆ ಟ್ಯಾಗ್ಲೈನ್ ಕೊಡಬೇಕಲ್ವಾ, ಇಲ್ಲಿ ಇನ್ನೊಂದು ಟ್ಯಾಗ್ಲೈನನ್ನು ಕೊಡೋಣ, ಅಂದರೆ ಅವರ ಕ್ವಶನಿಗೆ ಆನ್ಸರ್. ಸೊ ನೀವಿಲ್ಲಿ ನೋಡ್ಕೊಬೋದು, ಅಂದರೆ ಒಂದು ನಿಮಿಷ ವೆಯ್ಟ್ ಮಾಡಿ. ಒಂದು ಸಿಂಪಲ್ಲಾಗಿ ಒಂದು ಟ್ರೋಲನ್ನು ಮಾಡಿದ್ದೀವಿ. ಈಗ ಈ ಒಂದು ರಿಯಾಕ್ಷನ್ ಏನಿದೆ ಅದು ಇಮೇಜ್ನ ಮೇಲೆ ಒಂದು ಕ್ವಶನ್ ಬರಬೇಕು ಅಂದರೆ ನಾವು ಜಸ್ಟ್ ಈ ಒಂದು ಇಮೇಜನ್ನು ಹೀಗೆ ಅಡ್ಜಸ್ಟ್ ಮಾಡ್ಕೊಳ್ಳೋಣ, ಆಮೇಲೆ ನೀವು ಕ್ರಾಪ್ ಮಾಡ್ಕೊಬೋದು. ಸೊ ಸಿಂಪಲ್ಲಾಗಿ ಹೇಗೆ ಮಾಡೋದು ಅಂತ ನಾನು ತಿಳಿಸ್ಕೊಟ್ಟೆ. ಇದ್ರ ಪಕ್ಕ ಒಂದು ಸ್ಟಾರ್ ಹಾಕ್ಕೊಂಡ್ರೆ ಅದು ಕರೆಕ್ಟಾಗಿ ಅವರು ಕ್ವಶನ್ ಕೇಳೋ ಥರ ಒಂದು ರಿಯಾಕ್ಷನ್ ಆಗಿರುತ್ತೆ. ಇದು ಸ್ವಲ್ಪ ಅಡ್ವಾನ್ಸ್ಡ್ ಆಗಿ ಕಾಣುತ್ತೆ. ನನಗೆ ಟ್ರೋಲೆಲ್ಲ ಮಾಡೋಕ್ಕೆ ಬರಲ್ಲ, ಯಾವುದೂ ಟ್ರೋಲ್ ಪೇಜ್ ಎಲ್ಲ ಕೇಳೋಕೆ ಹೋಗ್ಬೇಡಿ, ನನ್ನನ್ನು ಇಟ್ಟು ಯಾರೋ ಟ್ರೋಲ್ ಮಾಡದೇ ಇದ್ರೆ ಸರಿ. ಸೊ ನೀವಿಲ್ಲಿ ನೋಡ್ಕೊಬೋದು ಸ್ಕ್ರೀನ್ನಲ್ಲಿ ಈ ರೀತಿ ಸಿಂಪಲ್ಲಾಗಿ ಟ್ರೋಲ್ ಮಾಡ್ಕೊಬೋದು. ನಿಮಗೆ ಫಾಂಟ್ ಎಕ್ಸ್ಟ್ರಾ ಬೇಕಂದರೆ ಫಾಂಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ, ಅಲ್ಲಿ ಫಾಂಟ್ ಅಂತ ಇರುತ್ತೆ. ಇಫ್ ನೀವು ಇಂಗ್ಲೀಷಲ್ಲಿ ಮಾಡಿದ್ರೆ ಸುಮಾರು ಶೈಲಿಗಳು ಇರುತ್ತೆ, ಬಟ್ ನಾನು ಕಸ್ಟಮ್ ಫಾಂಟ್ಸನ್ನು ಆ್ಯಡ್ ಮಾಡ್ಕೊಂಡಿದ್ದೀನಿ. ಸೊ ಅದರ ಲಿಂಕು ಬೇಕಾದ್ರೆ ಡಿಸ್ಕ್ರಿಪ್ಷನಲ್ಲಿ ಕೊಡ್ತೀನಿ. ಅದನ್ನು ನೀವು ನಿಮ್ಮ ಒಂದು ಮೆಮೊರಿ ಕಾರ್ಡ್ನಲ್ಲಿ ಎಕ್ಸ್ಟ್ರಾಕ್ಟ್ ಮಾಡಿಕೊಂಡು ಆ ಒಂದು ಫೋಲ್ಡರ್ನ ಇಲ್ಲಿಂದ ಆ್ಯಡ್ ಮಾಡ್ಕೊಂಡ್ರಿ ಅಂದರೆ ಅದು ನಿಮಗೆ ಈ ರೀತಿ ಹೊಸ ಹೊಸ ಫಾಂಟ್ಸ್ ಎಲ್ಲ ಸಿಗುತ್ತೆ. ಓಕೆನಾ. ಸೊ ಮೇಲೆ ಚೇಂಜ್ ಆಗ್ತಿದೆ ನೋಡಿ. ಸೊ ಈ ರೀತಿ ಫಾಂಟ್ ಸಿಗುತ್ತೆ. ಓಕೆನಾ. ಇದನ್ನು ಸ್ವಲ್ಪ ಜಾಸ್ತಿ ಮಾಡ್ಕೊಳ್ಳೋಣ. ಈಗ ಇದನ್ನು ನಾವು ಸೇವ್ ಮಾಡ್ಕೊಳ್ಳೋಣ. ಸೇವ್ ಆ್ಯಸ್ ಇಮೇಜು. ಸೇವ್ ಮಾಡೋದು ಎಲ್ಲಿ ಅಂತ ಹೇಳಿಲ್ಲಲ್ಲ, ಮೇಲೆ ಟಾಪಲ್ಲಿ ಒಂದು ಐಕಾನ್ ಕೊಟ್ಟಿದ್ದಾರಲ್ಲ ಪ್ಲಸ್ ಪಕ್ಕ, ಸೊ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ಸೇವ್ ಆ್ಯಸ್ ಇಮೇಜ್ ಅಂತ ಇರುತ್ತೆ, ಅಲ್ಲಿ ಕ್ಲಿಕ್ ಮಾಡಿಕೊಂಡು ಆ ಒಂದು ಇಮೇಜ್ನ ಸೈಜ್ ಹಾಗೆ ಇರುತ್ತೆ ಬೈ ಡಿಫಾಲ್ಟ್. ಹಾಗೆ ಸೇವ್ ಟು ಗ್ಯಾಲರಿ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಈಗ ಒಂದು ಇಮೇಜ್ ಗ್ಯಾಲರಿನಲ್ಲಿ ಸೇವ್ ಆಗಿರುತ್ತೆ. ಸೊ ವೆಯ್ಟ್ ಮಾಡೋಣ, ಒಂದು ಸಲ ಗ್ಯಾಲರಿ ಓಪನ್ ಮಾಡಿಬಿಟ್ಟು ಅಲ್ಲಿ ರೀಸೆಂಟಲ್ಲಿ ಬಂದಿರುತ್ತೆ. ಸೊ ನೀವಿಲ್ಲಿ ನೋಡ್ಕೊಬೋದು, ಇದೇ ನಾನು ಈಗ ತಯಾರು ಮಾಡಿದ ಟ್ರೋಲ್. ಇದನ್ನು ನಾವು ಕ್ರಾಪ್ ಮಾಡ್ಕೊಳ್ಳೋಣ. ಸೊ ಕ್ರಾಪ್ ಮೇಲೆ ಕ್ಲಿಕ್ ಮಾಡಿಕೊಂಡು ಎಷ್ಟು ಬೇಕೋ ಅಷ್ಟನ್ನು ಕ್ರಾಪ್ ಮಾಡಿ ತೊಗೊಳ್ಳೋಣ. ಸರಿ, ಈಗ ರೈಟ್, ಹಿ ಬಿಕೇಮ್ ಎ ಸೈಂಟಿಸ್ಟ್ ನಾವು. ಓಕೆ, ಇವತ್ತಿನ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಈಗಲೇ ಲೈಕ್ ಮಾಡಿ, ಹಾಗೆ ಈ ವಿಡಿಯೋನ ಎಲ್ರಿಗೂ ಶೇರ್ ಮಾಡಿ. ನೀವಿನ್ನ ಕನ್ನಡ ಟೆಕ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವ ಬೆಲ್ ಬಟನನ್ನು ಕ್ಲಿಕ್ ಮಾಡ್ಕೊಳ್ಳಿ. ಇವತ್ತಿನ ವಿಡಿಯೋದಲ್ಲಿ ಇಷ್ಟನೇ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಆ್ಯಂಡ್ ಜೈ ಹಿಂದ್.